ಭಾಳ ಹಳೇದು ಹೇಳ್ತಾ ಇದ್ದಾರೆ ಅವರು. ನಾವು 2025ಕ್ಕೆ ಬಂದುಬಿಟ್ರಿ. ಈಗ ಅವರು 2010 ಹೇಳ್ತಾ ಇದ್ದಾರೆ. ಅವಾಗ ಅಪೋಸಿಷನಲ್ಲಿ ಯಾರಿದ್ರು? ಅಪೋಸಿಷನ್ ಯಾರಪ್ಪ? ಕಾಂಗ್ರೆಸ್ ಅವರು ತಾನೆ. ಅವಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಮತ್ತು ಇವಾಗೇನು ತೋರಿಸ್ತಾ ಇದ್ದಾರಲ್ಲ, 5,000 ಕೋಟಿ 4,000 ಕೋಟಿ ಲಾಸ್. ಅವಾಗೇನು ಲಾಸಲ್ಲಿ ಇರಲಿಲ್ಲಲ್ಲ, ಸರ್ಕಾರದಿಂದ ನಾವೇನು ಲಾಸ್ ಮಾಡಿರಲಿಲ್ಲ. ಅವತ್ತು ಏನೇನು ರೈಸ್ ಮಾಡಿದಿರೋ ಅದಕ್ಕೆಲ್ಲದಕ್ಕೂ ಸಬು ಕರೆಕ್ಟಾದಂಥ ನಾವು ಲೆಕ್ಕಗಳನ್ನು ಕೊಟ್ಟಿದ್ದೀರಿ. ಮತ್ತು ಸಂಸ್ಥೆನ ಪಾಪರ್ ಸ್ಥಿತಿಗೆ ನಾವು ತೆಗೆದುಕೊಂಡಿಲ್ಲ. ನೀವು ಏರಿಕೆ ಮಾಡೋದಲ್ಲ, ಪಾಪರು ಮಾಡಿಬಿಟ್ಟಿದ್ದೀರಲ್ಲ. ಎರಡೂ ಔಟ್ ಇದೆಯಲ್ಲ, ಪಾಪರು ಆಗಿದೆ, ಏರಿಕೆನೂ ಮಾಡಿದ್ದೀರಲ್ಲ. ಅವತ್ತು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ. ಎಲ್ಲ ಜಿಲ್ಲೆಯಲ್ಲೂ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ. ಗುಲ್ಬರ್ಗಾಗೆ ಹೋಗಿ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ, ರಾಯಚೂರಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ, ಶಿವಮೊಗ್ಗದಲ್ಲಿ 21 ಕೋಟಿ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ ನಾವು, ಮೈಸೂರಲ್ಲಿ 6 ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ, ಬೆಂಗಳೂರಲ್ಲಿ ಲೆಕ್ಕ ಇಲ್ಲ ಒಂದು 20 ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ. ಎಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ದೀರಿ. ಮತ್ತು TTMCಗಳು ಮಾಡಿದ್ದೀರಿ. ಮತ್ತು ಆದಾಯ ಬರಂಗೆ ಮಾಡಿದ್ದೀರಿ. ಇವತ್ತಿಗೂ ಅಷ್ಟೇ ಹೈಯೆಸ್ಟ್ ನಮ್ಮ ಕಾಲದಲ್ಲೇ BMTC KSRTCಗೆ ಹೈಯೆಸ್ಟ್ ಆದಾಯ ಬಾಡಿಗೆ ಬರೋ ರೀತಿ ಮಾಡಿದ್ದು ನಮ್ಮ ಸರ್ಕಾರ. ಅದರಿಂದನೇ ಇವಾಗ ನಡೀತಾ ಇರೋದು ಈ ಸರ್ಕಾರ. ಆದಾಯ ಬರೋಕ್ಕೆ ಮಾಡಿದ್ದೀರಿ. ನಾವೇನು ಏರಿಕೆ ಮಾಡೋದು ಆದಾಯ, ಬಸ್ ಸ್ಟ್ಯಾಂಡ್ಗಳ ದುಸ್ಥಿತಿಯನ್ನು ಸರಿ ಮಾಡೋ ದೃಷ್ಟಿಯಿಂದ ನಾವು ಮಾಡಿದ್ದೀರಿ. ನೀವು ಯಾವ್ದು ಆ ಥರ ತೋರಿಸಿ, ಎಲ್ಲಿ ಮಾಡಿದ್ದೀರಾ? ಯಾವ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದೀರಾ ತೋರಿಸಿ. ನಾನು 2013ರಲ್ಲಿ ನಾನು ಅಧಿಕಾರ ಬಿಟ್ಟಿದ್ದು. BMTC ಲಾಭದಲ್ಲಿತ್ತು, KSRTC ಲಾಭದಲ್ಲಿತ್ತು. ಚೆಕ್ ಮಾಡ್ಕೊಳ್ಳಿ. 1,000 ಕೋಟಿ ಎಕ್ಸ್ಟ್ರಾ ಲಾಭ ಇಟ್ಬಿಟ್ಟು ಹೋಗಿದ್ದೆ ನಾನು. ಲಾಭ ಇಟ್ಬಿಟ್ಟು ಹೋಗಿದ್ದೇನೆ 1,000 ಕೋಟಿ BMTCಯಲ್ಲಿ. ಹೂನಪ್ಪ, ನಾವು ಏನು ಮಾಡೋದು? ಇಡೀ ಪ್ರಪಂಚನೇ ಲಾಸಲ್ಲಿತ್ತಲ್ಲ. ಇಡೀ ಪ್ರಪಂಚನೇ ಕೋವಿಡ್ ಬಂದು ಲಾಸ್ ಆಯಿತು. ಏನು ನಮಗೊಬ್ಬರಿಗೆ? ಈಗ ಕರ್ನಾಟಕ ಒಂದೇ ಲಾಸ್ ಆಗಿದ್ದರೆ ಪರವಾಗಿಲ್ಲಪ್ಪ. ಆಂಧ್ರನೋ ಲಾಸು, ತಮಿಳ್ನಾಡು ಲಾಸು, ಮಧ್ಯಪ್ರದೇಶ ಲಾಸು, ಎಲ್ಲ ಅಮೇರಿಕಾ ಲಾಸು, ಚೈನಾ ಲಾಸು, ಎಲ್ಲ ಬಸ್ಸೇ ಓಡಿಸಂಗಿಲ್ಲಲ್ಲ. ಕೋವಿಡ್ ಬಂದಾಗ ಬಸ್ ಓಡಿದ್ರೆ ತಾನೇ ಲಾಭ ಬರೋದು. ಬಸ್ಸೇ ಓಡಲ್ಲ ಅಂದರೆ ಸಂಬಳ ಅಂತೂ ಕೊಡಬೇಕಲ್ಲ ಎಲ್ಲರಿಗೂ. ನಾವು ಅವಾಗ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ದೀರಿ. ನೌಕರರದೆಲ್ಲ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ದೀರಿ. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ. ನಮ್ಮದೊಂದೇ ಲಾಸ್ ಆಗಿದ್ದರೆ ನೀವು ಕ್ಲೈಮ್ ಮಾಡಬೇಕಾಯ್ತು. ಆಯಿತು, ನೀವು 2017ರಲ್ಲಿ ನೀವು ಬಿಟ್ಕೊಟ್ಟು ಹೋದ್ರಲ್ಲ, 17-18ರಲ್ಲಿ ಅವಾಗ ಎಷ್ಟು ಲಾಭ ತೋರಿಸ್ಬಿಟ್ಟು ಬಿಟ್ಕೊಟ್ಟಿದ್ರಿ BJPಗೆ? ಕೊಡಿ ಲೆಕ್ಕ. 17-18 ನೀವು ಬಿಟ್ಕೊಟ್ಟಿರಲ್ಲ, BJPಗೆ ಇತ್ತಲ್ಲ ಬಂದಾಗ, ಅವಾಗ ಎಷ್ಟು ಲಾಸ್ ಮಾಡಿಕೊಟ್ಟಿದ್ರಿ? ಲೆಕ್ಕ ಕೊಡಿ. ಅವರೇ ಹೇಳ್ತಾರೆ BJP ಕಾಲದಲ್ಲಿ ಅವರು ಏರಿಕೆ ಮಾಡಿಲ್ಲ 10 ವರ್ಷಗಳು. ನಾವು ಮನೆ ಆಳ್ರು, ನಾವು ಏರಿಕೆ ಮಾಡಿದ್ದೀರಿ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನಾವು ಯಾಕೆ ಏರಿಕೆ ಮಾಡಲಿಲ್ಲ? ನಾವು ಈಗ ಪೆಟ್ರೋಲ್ ರೈಸು 10 ವರ್ಷದಿಂದ ರೈಸೇ ಆಗಿಲ್ವಾ? 20 ಸರಿ ರೈಸ್ ಆಗಿದೆ ಪೆಟ್ರೋಲು ಡೀಸೆಲ್ಲು. ನೌಕರರ ತುಟಿ ಭತ್ಯ ರೈಸ್ ಆಗಿಲ್ವಾ? 3 ಸರಿ ರೈಸ್ ಆಗಿದೆ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ 400 ಕೋಟಿ ಕೊಟ್ಟಿದ್ದೇನೆ. ಅಟ್ ಎ ಟೈಮ್ 400 ಕೋಟಿ ರೈಸ್. ಅದು ನ್ಯಾಚುರಲ್. ಅದು ಸಂಬಳ ರೈಸ್ ಆಗೋದು, TADA ರೈಸ್ ಆಗೋದು, ಪೆಟ್ರೋಲ್ ರೈಸ್ ಆಗೋದು, ಡೀಸೆಲ್ ರೈಸ್ ಆಗೋದು ಕಾಮನ್. ಅದು ಹಂಗಿದ್ರೂ ನಾವು ಏರಿಕೆ ಮಾಡಿಲ್ಲಲ್ಲ ನಮ್ಮ ಸರ್ಕಾರ. ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ನಾವು ಬೆಲೆ ಏರಿಕೆ ಮಾಡಿಲ್ಲ. ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಸ್ಟ್ಯಾಂಪ್ ಡ್ಯೂಟಿ 10% ಕಡಿಮೆ ಮಾಡಿದ್ದೀನಿ ನಾನು. ರಿಜಿಸ್ಟ್ರೇಷನ್ನ ಇದನ್ನು ಕಡಿಮೆ ಮಾಡಿಕೊಟ್ಟಿದ್ದೀನಿ ಬಡವರಿಗೆ. ಸಾರಿಗೆ ಇಲಾಖೆಯ ಬಸ್ ದರ ಜಾಸ್ತಿ ಮಾಡಲೇ ಇಲ್ಲ ನಾವು. ಆವಾಗ ಕೋವಿಡ್ ಕಷ್ಟ ಟೈಮಲ್ಲೇ ನಾವು ಮಾಡಿಲ್ಲ ಅಂದರೆ ಈಗ ಒಳ್ಳೆ ತೆರಿಗೆ ಬರ್ತಾ ಇದೆ. ಕಾಂಗ್ರೆಸ್ ಟ್ಯಾಕ್ಸ್ಗಳು ಬೇರೆ ಅದರಲ್ಲಿ ಆ್ಯಡ್ ಆಗಿದೆ. ಈಗ ನಿಮಗೇನು ಅವಶ್ಯಕತೆ ಇದೆ ಮಾಡೋಕ್ಕೆ? ಕೋವಿಡ್ಡು ಕಷ್ಟದ ಕಾಲ, ಬಸ್ಸೇ ಓಡ್ತಾ ಇರಲಿಲ್ಲ, ಜನನೇ ಬರ್ತಾ ಇಲ್ಲ, ಸಂಬಳ ಕೊಡೋಕ್ಕೂ ದುಡ್ಡಿರಲಿಲ್ಲ. ಅವಾಗೇ ನಾವು ರೈಸ್ ಮಾಡಿಲ್ಲ. ಇವಾಗ ಯಾಕೆ ರೈಸ್ ಮಾಡ್ತೀರಾ ನೀವು? ಅದು ಜನ ಕೇಳ್ತಾ ಇರೋದು. BJPಯವರು ಬಸ್ಸೇ ಓಡ್ದಿದ್ದ ಕಾಲದಲ್ಲಿ ಕೋವಿಡಲ್ಲಿ
ಬಸ್ಸನ್ನು ಓಡ್ಸೋಕ್ಕೆ ಸಾಧ್ಯ ಇಲ್ಲದಂಥ ಕಾಲದಲ್ಲಿ ಅವ್ರು ರೈಸ್ ಮಾಡಿಲ್ಲ. ನೀವೀಗ ಬಸ್ ಓಡಿಸ್ತಾ ಇದ್ದೀರಾ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವಶ್ಯಕತೆ ಏನು? ಇದು ಪ್ರಶ್ನೆ. ಅದೇ ಗ್ಯಾರಂಟಿ 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 ಗ್ಯಾರಂಟಿ. ರೋಡು ಬೆಂಗಳೂರು ಪೂರ್ತಿ ಹಳ್ಳ ಬಿದ್ದಿದೆ ರೋಡ್ಗಳು. 2,000 ಕೊಡಲ್ಲನಪ್ಪ, ಓಡಾಡು, ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಈ ಕಾಂಗ್ರೆಸ್ ಅವ್ರಿಗೆಲ್ಲ ಒಂದೊಂದು ಆಫೀಸ್ ಮಾಡಿಕೊಟ್ಬಿಟ್ಟವ್ರು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದೊಂದು ಆಫೀಸು, ಅವ್ರಿಗೊಂದೊಂದು PA, ಅವ್ರಿಗೊಂದೊಂದು ಚೇಂಬರು, ಟೇಬಲ್ಲು, ಕುರ್ಚಿ, ಸುಣ್ಣ ಬಣ್ಣ, ಅವ್ರಿಗೆ ಸುಣ್ಣ ಬಣ್ಣ ಎಲ್ಲ ಹೊಡಿತಾ ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತತೆ? 250 ಕೋಟಿ ಮೇಲೆ ಖರ್ಚು ಮಾಡ್ತಾ ಇದ್ದೀರಾ 4 ವರ್ಷದಲ್ಲಿ. ಹಾಂ, ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನ ಸಮಿತಿ. ಈ ಬೆಲೆ ಇದ್ಯಾಕೆ ಏರಿಕೆ ಮಾಡಿದ್ರಿ? ಅವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ದುಡ್ಡು ಕೊಡೋದು ಬದಲು ನಿಲ್ಲಿಸಿದ್ರೆ ಈ ಏರಿಕೆ ತಪ್ಪಿಸ್ಬೋದಾಯ್ತಲ್ಲ. 15 ಇರೋದನ್ನ 5% ಮಾಡ್ಬೋದಾಯ್ತಲ್ಲ. ಸೋಂಕು ಆರಂಭಿಕ ಹಂತ, ಬಟ್ ಸರ್ಕಾರ ನಿರ್ವಹಣೆ ಆರಂಭಿಕ ಹಂತದಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ. ವಿರೋಧ ಪಕ್ಷ ನಾಯಕರಾಗಿ ನಾವೇನೋ ಸಲಹೆ ಕೊಡ್ತಿದ್ದಾರೆ. ನೆನ್ನೆ ಸುಧಾಕರ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಜನ ಪ್ಯಾನಿಕ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನಾದರೂ ಮೋಸ್ಟ್ಲಿ ಆರೋಗ್ಯ ಇಲಾಖೆ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು. ಜನ ಪ್ಯಾನಿಕ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ನಾನು ಆರೋಗ್ಯ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. 2006-08ರಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಅದರಿಂದ ಜನ ಪ್ಯಾನಿಕ್ ಆಗೋದು, ಇದು ರಾಜ್ಯದ ದೃಷ್ಟಿಯಿಂದ ಜನ ಪ್ಯಾನಿಕ್ ಆಗೋದು ಬೇಡ. ಆದರೆ ಯಾವುದೇ ವೈರಸ್ಸನ್ನು ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಅದರ ಆಳ ಉದ್ದ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಹೇಳ್ತಾರೆ ಈ ವೈರಸ್ ಅನ್ನೋದು ಭಾಳ ಒಂದು ಮರಣಾಂತಿಕವಾದಂಥ ಒಂದು ವೈರಸ್. ಅದರ ಉದ್ದ ಅಗಲ ಹೆಂಗೆ ಎಕ್ಸ್ಪ್ಯಾಂಡ್ ಆಗ್ತೈತೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಆ ದೃಷ್ಟಿಯಿಂದ ಹಿಂದೆ ಚೈನಾ ಈ ಒಂದು ಕೊರೋನಾ ಪ್ರಾರಂಭ ಆಯ್ತಲ್ಲ ಚೈನಾದಲ್ಲಿ, ಅಲ್ಲೇ ಪ್ರಾರಂಭ ಆಗಿರೋದೇ ನಮಗೆ ಡೌಟು. ಅದೇ ದೇಶದಲ್ಲೇ ಪ್ರಾರಂಭ ಆಗಿರೋದು ಡೌಟು. ಮಾಧ್ಯಮದಲ್ಲಿ ಓದಿರೋ ಪ್ರಕಾರ ಅಲ್ಲಿ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಕ್ಯೂ ನಿಂತ್ಕೊಂಡ್ರು ಬೆಡ್ ಸಿಗ್ತಾ ಇಲ್ಲ ಅಂತ ಸುದ್ದಿ ನನಗೆ ಬಂದಿರೋವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮೀಟಿಂಗ್ ಮಾಡಿ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಹೆಲ್ತ್ ಅನ್ನೋದು ರಾಜ್ಯ ಸರ್ಕಾರದ ಒಂದು ವ್ಯಾಪ್ತಿ ಒಳಗಡೆ ಬರುವಂಥದ್ದು. ಆದ್ದರಿಂದ ರಾಜ್ಯ ಸರ್ಕಾರನೂ ಕೂಡ ಕೂಡಲೇ ಇದಕ್ಕೆ ಬೇಕಾದಂಥ ಆಸ್ಪತ್ರೆ ಸೌಕರ್ಯಗಳನ್ನು, ಇಂಪಾರ್ಟೆಂಟ್ ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದು. ಲಂಗ್ಸ್ ಮೀನ್ಸ್ ICUs ಬೇಕು, ICU ಮತ್ತು ಆಕ್ಸಿಜನ್ ಬೇಕು, ಅದು ಇಂಪಾರ್ಟೆಂಟು. ಅದಕ್ಕೆ ಆಕ್ಸಿಜನ್ ಲಭ್ಯತೆಗಳು ಯಾವಾಗ ನಾವು ಕೋವಿಡ್ ಟೈಮಲ್ಲಿ ಮಾಡಿದ್ದೀರಿ, ಎಲ್ಲ ಯೂನಿಟ್ಗಳೆಲ್ಲ ಮಾಡಿದ್ದೀರಿ, ಅದು ಸರಿಯಾಗಿದೆಯಾ ಅನ್ನೋದು ಚೆಕ್ ಮಾಡಬೇಕೀಗ. ಆ ಯೂನಿಟ್ಗಳೆಲ್ಲ ಸರಿಯಾಗಿದೆಯಾ, ಆಕ್ಸಿಜನ್ ತಯಾರಾಗ್ತಾ ಇದೆಯಾ, ಏನಿದೆ ಅಂತ ಅದನ್ನು ತಯಾರು ಮಾಡ್ಕೊಳ್ಳೋದು ಇಟ್ಕೊಳೋದು ಒಳ್ಳೆಯದು ಅನ್ನೋದು ನನ್ನ ಸಲಹೆ. ಮತ್ತು ಆಕ್ಸಿಜನ್ ಬೆಡ್ಸೂ ಕೂಡ ಎಲ್ಲ ಕಡೆನೂ ಜಾಸ್ತಿ ಮಾಡಬೇಕು, ಎಲ್ಲ ಡಿಸ್ಟಿಕ್ಕು ತಾಲೂಕು ಕೇಂದ್ರಗಳಲ್ಲಿ ಮಾಡಬೇಕು. ಇದು ಮಕ್ಕಳಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲ, ಮಕ್ಕಳಿಗೂ ಬರ್ತಾ ಇದೆ, 60 ವರ್ಷ ವಯಸ್ಸಾಗಿರೋರು ಮೇಲ್ಪಟ್ಟವ್ರಿಗೂ ಬರ್ತಾ ಇದೆ. ಯಾವುದು ಲಂಗ್ಸ್ ವೀಕ್ ಇರುತ್ತೆ ಇದು ಇಮಿಡಿಯೇಟಾಗಿ ಅಟ್ಯಾಕ್ ಆಗ್ತೈತೆ. ಆದರೆ ನಮ್ಮ ಎಚ್ಚರಿಕೆಯಿಂದ ನಾವಿರಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೆ. ನೋಡಿ, ನಾವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಬಿಡೋ ಅಭ್ಯಾಸಗಳನ್ನು ನಾವು ಬಿಡಬೇಕು. ನಾವು 21ನೇ ಶತಮಾನದಲ್ಲಿದ್ದೀರಿ. ಹಿಂದೆ ಎಲ್ಲ ಇವೆಲ್ಲ ನಡೀತಾ ಇತ್ತು. ಯುದ್ಧ ಬಂದಾಗ ಕತ್ತಿ ಎತ್ಕೊಂಡು ಹೋಗೋ ಕಾಲ. ಈಗಲ್ಲ, ಈಗ ಪ್ರಿಪೇರ್ ಆಗಬೇಕು, ಅಧಿಕಾರಿಗಳಿಗೆ ಎಚ್ಚರ ಕೊಡಬೇಕು, ಮೀಟಿಂಗ್ಸ್ ಮಾಡಬೇಕು. ಈಗ ನಾನು ಹೇಳಿದ್ನಲ್ಲ, ಆಕ್ಸಿಜನ್ ಎಲ್ಲೆಲ್ಲಿ ಪ್ಲ್ಯಾಂಟ್ಸ್ ಯೂನಿಟ್ ಇದೆ, ನಾವು ಅವಾಗ ಹಿಂದೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿತ್ತು, ಮಾಡಿದ್ರಿ, ಎಲ್ಲ ರನ್ ಆಗ್ತಾ ಇದೆಯಾ, ಮಿಸ್ಟೇಕ್ಸ್ ಏನಿದೆ, ಇವೆಲ್ಲವನ್ನು ಕೂಡ ಚೆಕ್ ಮಾಡಬೇಕಾದ್ರೆ ನೀವು ಟಾಸ್ಕ್ ಫೋರ್ಸ್ ಮಾಡೋದು. ಈಗ ದುಡ್ಡು ಏನು ಖರ್ಚಾಗ್ತೈತೆ? ಓಕೆ, ಆರೋಗ್ಯ ಸಚಿವರು ಹೇಳಿದ್ರು ಅವಶ್ಯಕತೆ ಇಲ್ಲ ಅಂತ ಆಯಿತು. ಅದರಿಂದ ನಿಮಗೆ ಪ್ರಾಬ್ಲಮ್ ಏನಾಗ್ತೈತೆ, ಲಾಸ್ ಏನಾಗ್ತೈತೆ ಗೌರ್ಮೆಂಟಿಗೆ? ವಾಟ್ ಈಸ್ ದ ಲಾಸ್? ಆರಾಮ್ಸೆ ಓಸಿ ಹೊಡ್ಕೊಂಡು ಎಲ್ಲ ಕೂತಿದ್ದಾರೆ ಅಧಿಕಾರಿಗಳು.
ಆರಾಮ್ಸೆ ಕೂತಿದ್ದಾರೆ. ಸ್ವಲ್ಪ ಕೆಲಸ ಹಚ್ಚಿ ಅವ್ರಿಗೆ, ಟಾಸ್ಕ್ ಫೋರ್ಸ್ ಮಾಡಿ ಎಲ್ಲ ಕಡೆ ಹೋಗಿ ಡಿಸ್ಟ್ರಿಕ್ಟ್ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡಲಿ, ಅವರು ತಾಲೂಕು ಕೇಂದ್ರಗಳಲ್ಲಿ ಚೆಕ್ ಮಾಡಲಿ, ರಿಪೋರ್ಟ್ ತೊಗೊಳ್ಳಿ. ಒಂದು ರಿಪೋರ್ಟ್ ಏನು ಲೆಕ್ಕ, ಏನು ಲೆಕ್ಕಪ್ಪ ಇದು, ಆಡಿಟ್ ಮಾಡಲಿ, ಎಲ್ಲ ಆಡಿಟ್ ಮಾಡಲಿ. ಎಷ್ಟು ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದೆ, ಯಾವ್ಯಾವ್ದು ವರ್ಕ್ ಆಗ್ತಾ ಇದೆ, ವರ್ಕ್ ಆಗಲಿಲ್ಲ ಅಂದರೆ ಅದಕ್ಕೆ ರಿಪೇರಿಗೆ ಎಷ್ಟು ದುಡ್ಡು ಬೇಕಾಗ್ತೈತೆ, ಹಣನ ಯಾರು ಕೊಡ್ತಾರೆ, ಅವೆಲ್ಲ ಇವಾಗೇ ಚರ್ಚೆ ಆಡಬೇಕು. ಪೂರ್ವ ಸಿದ್ಧತೆ ಆಗಿ ಅಕಸ್ಮಾತ್ ಈ ವೈರಸ್ ಏನು ಉಪಯೋಗ ಆಗಲಿಲ್ಲ ಅಂದರೆ ನಮಗೇನು ಲಾಸ್ ಆಗಲ್ಲ, ಅಲ್ಲಿರೋ ಬೇರೆ ಪೇಷಂಟ್ಗಳಿಗೂ ಹೆಲ್ಪ್ ಆಗ್ತದೆ ಇದರಿಂದ. ನಾನು ಕೆಲವು ಕಡೆ ಹೋದಾಗ ಬಾಣಂತಿಯರ ಸಾವಿಗೆ ಇದೂ ಒಂದು ಕಾರಣ ಅಂತ ಹೇಳಿದ್ರು. ನಾನು ಬಳ್ಳಾರಿಗೆ ಹೋದಾಗ ಕರೆಂಟ್ ಹೋಗಿತ್ತು ಅಂತ ಹೇಳಿದ್ರು ನನ್ನ ಹತ್ರ. ಬಳ್ಳಾರಿಗೆ ಹೋದಾಗ ಕರೆಂಟ್ ಇರಲಿಲ್ಲ, ಆಕ್ಸಿಜನ್ ಪ್ಲ್ಯಾಂಟ್ ಅವ್ರು ಯಾರೋ ಟೆಂಡರ್ ಕರೆದು ಅವನು ಯಾರೋ ಟೆಂಡರ್ನ ಅಪ್ರೂವ್ ಮಾಡಿದೆ, ಅದೂ ಪ್ರಾಬ್ಲಮ್ ಆಯಿತು ಅಂತಲೂ ಹೇಳಿದ್ರು. ಹಾಂ, ಅಟ್ಲೀಸ್ಟ್ ಬೇರೆಗಾದರೂ ಹೆಲ್ಪ್ ಆಗ್ತದೆ, ಲಾಸ್ ಏನಿಲ್ಲ. ನೀವು ಟಾಸ್ಕ್ ಫೋರ್ಸ್ ಮಾಡಿ ಆಡಿಟ್ ಮಾಡಿಸೋದು ಒಳ್ಳೆಯದು. ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ನೀವು ಆಡಿಟ್ ಮಾಡಿಸುವಂಥದ್ದು, ಮತ್ತು ಎಷ್ಟು ಆಕ್ಸಿಜನ್ ಬೆಡ್ಗಳು ಕರ್ನಾಟಕದಲ್ಲಿ ಲಭ್ಯ ಇದೆ, ಅಷ್ಟು ಸುಸ್ಥಿತಿಯಲ್ಲಿದೆ, ಮತ್ತು ಫೇಲ್ಯೂರ್ ಎಷ್ಟಾಗಿದೆ, ಆ ಫೇಲ್ಯೂರ್ ಆಗಿರೋದನ್ನ ಸರ್ ಮಾಡೋಕ್ಕೆ ಎಷ್ಟು ಹಣ ಬೇಕಾಗ್ತದೆ, ಇಷ್ಟನ್ನು ತೊಗೊಂಡು ಮುಖ್ಯಮಂತ್ರಿಗಳ ಹತ್ರ ಅಷ್ಟು ಸ್ಯಾಂಕ್ಷನ್ ಮಾಡ್ಕೊಬೇಕಲ್ಲ ದುಡ್ಡು. ಯಾಕಂದರೆ ಈಗ ದುಡ್ಡಿಲ್ಲ, ಸರ್ಕಾರದಲ್ಲಿ ಪಾಪರ ಹೊಟ್ಟಿದ್ದಾರೆ, ದುಡ್ಡಿಲ್ಲ, ಹಣ ಇಲ್ಲ. ಬೇರೆ ಬ್ಯಾಂಕಿಗೆ ಯಾವ್ದಾರು ಒಂದು ಬ್ಯಾಂಕಿಗೆ ಅಪ್ಲೈ ಮಾಡಬೇಕು, ಯಾವುದಾದ್ರೂ ಬ್ಯಾಂಕಲ್ಲಿ ICIC ಬ್ಯಾಂಕಲ್ಲೋ ಯಾವ ಬ್ಯಾಂಕಲ್ಲೋ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಬೇಕು, ಅದನ್ನು ಇಟ್ಕೊಬೇಕು. ಈಗ ನಿರ್ಮಾಣ ಆಗಿಲ್ಲ, ಮುಗ್ದೋಗಿದೆ. ಇನ್ನೇನೈತೆ ಹೇಳಿದ್ನಲ್ಲ, ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಕೊಟ್ಟನಲ್ಲ ನೀವು ಬಡ್ಜೆಟಲ್ಲಿ. ಯಾಕೆ ಅಂತಂದರೆ ಹಣ ಬಿಡುಗಡೆ ಮಾಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ.